ಚಿಂತಾಮಣಿ ನಗರದ ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿಗಳ ಕಚೇರಿಯಲ್ಲಿ 35ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತೆ ಮಾಸ 2024 ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ವಾಹನ ಸವಾರರು ಚಾಲನೆ ಮಾಡುವಾಗ ಪಾಲನೆ ಮಾಡಬೇಕಾದ ನಿಯಮಗಳು ಮತ್ತು ವಾಹನಗಳಲ್ಲಿ ಇರಬೇಕಾದ ದಾಖಲೆಗಳ ಜಾಗೃತಿ ಮೂಡಿಸುವ ಕರಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಕಚೇರಿಯ ಅಧೀಕ್ಷಕ ಎಂ ವೇಣುಗೋಪಾಲ್, ವಾಹನ ಚಾಲನೆ ಮಾಡುವಾಗ ನಾನು ಸುರಕ್ಷಿತವಾಗಿದ್ದರೆ ನನ್ನ ಕುಟುಂಬ ಸುರಕ್ಷಿತ ಎಂಬುದನ್ನು ಚಾಲಕರು ಅರಿತುಕೊಳ್ಳಬೇಕು. ಬೇಜವಾಬ್ದಾರಿ, ನಿರ್ಲಕ್ಷ್ಯತೆಯಿಂದ ಚಾಲನೆ ಮಾಡುವುದು, ಅನಧಿಕೃತವಾಗಿ ಪಾರ್ಕಿಂಗ್ ಮಾಡುವುದು, ಮೊಬೈಲ್ನಲ್ಲಿ ಮಾತನಾಡಿಕೊಂಡು ಚಾಲನೆ ಮಾಡುವುದರಿಂದ ಅಪಘಾತಗಳು ಸಂಭವಿಸುತ್ತವೆ. ಚಾಲಕರು ಕಡ್ಡಾಯವಾಗಿ ಸಂಚಾರಿ ನಿಯಮಗಳನ್ನು ಅರಿತುಕೊಂಡು ಪಾಲಿಸಬೇಕು ಎಂದರು. ಏನೆಂದರೆ ಈ ಸಭೆ ಮತ್ತು ಈ ಕಾರ್ಯಕ್ರಮ ನಡೆಸೋದಕ್ಕೆ ಉದ್ದೇಶ ಏನಂದ್ರೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮವನ್ನು ನಾವು ಏಕೆ ನಡೆಸ್ತಾ ಇದ್ದೀವಿ. ಪ್ರತಿ ವರ್ಷ 35ನೇ ವರ್ಷ ಇದು 34 ವರ್ಷ ನಡೆಸಿದ್ದೇವೆ. ಅದೇ ರೀತಿ ಈಗ ಪ್ರತಿ ತಿಂಗಳು ನಡೆಸಬೇಕಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದವರು ಆದೇಶ ನೀಡಿರುತ್ತಾರೆ. ಅವರ ಆದೇಶದಂತೆ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಇದು ಉದ್ದೇಶ ಏನಂದ್ರೆ, ಪ್ರತಿ ಮನುಷ್ಯರಲ್ಲಿ ಪ್ರತಿಯೊಬ್ಬರಲ್ಲಿ ನಾವು ವಾಹನ ಇದ್ದಾಗ ರೋಡ್ಗೆ ಪ್ರತಿಯೊಬ್ಬರಲ್ಲಿ ನಮ್ಮಲ್ಲಿ ಜವಾಬ್ದಾರಿಯನ್ನು ಅರಿವು ಮುಚ್ಚೋಕೆ ಸರ್ಕಾರ ಆದಷ್ಟು ಪ್ರಯತ್ನಗಳನ್ನು ಮಾಡಿ ಕಾನೂನಿನ ರೀತಿಯ ನಿಯಮಗಳನ್ನು ಮಾಡಿರುತ್ತಾರೆ. ಈ ಮಾಡಿರುವ ನಿಯಮಗಳನ್ನು ನಾವು ಕಾಲಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಪಾಲಿಸಿಕೊಂಡು ನಮ್ಮ ವಾಹನವನ್ನು ದಾರಿಯಲ್ಲಿ ತಂದಾಗ ರೋಡಲ್ಲಿ ನಾವು ಗಾಡಿಯನ್ನು ಓಡಿಸಬೇಕಾದ್ರೆ ನಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಎಲ್ರಿಗೂ ಜಾಗವನ್ನು ಕಲ್ಪಿಸ್ಕೊಟ್ಟು ನಾವು ಬೇಕಾಗಿರೋ ಜಾಗದಲ್ಲಿ ಮಾತ್ರ ಗಾಡಿಯನ್ನು ಸಂಚರಿಸ್ತಾ ಪಕ್ಕದಲ್ಲಿರೋರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೇ ಇರೋವಂಥ ಗಾಡಿಯನ್ನು ಸಂಚರಿಸಬೇಕು. ಮತ್ತು ಎಲ್ಲರಿಗಿಂತ ಮುಗ್ದಾಗಿರೋದು ಪಾದಚಾರಿಗಳಿಗೆ ಫುಟ್ಪಾತ್ ಅಂತ ಮಾಡಿರ್ತಾರೆ. ಫುಟ್ಪಾತ್ ಮೇಲೆ ಗಾಡಿಯನ್ನು ನಾವು ಸಂಚರಿಸಿದಾಗ ಅದಕ್ಕೆ ಸಾಕಷ್ಟು ದಂಡವನ್ನು ಕಾನೂನಲ್ಲಿದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ಆದೇಶದಂತೆ ಅದಕ್ಕೆ ಬಂಧನವನ್ನು ಮಾಡುವಂಥದ್ದು ಆದೇಶವನ್ನು ಮಾಡಿದ್ದಾರೆ. ಅದೇನೋ ಫುಟ್ಪಾತ್ ಮೇಲೆ ಹೋಗಿ ಯಾರಿಗೋ ಏನೋ ತೊಂದರೆ ಆಕ್ಸಿಡೆಂಟ್ ಆಗಿ ಅಲ್ಲೇನೋ ಅವ್ರ ಜೀವ ಹೋದರೆ ನಮ್ಮದೇ ಎಲ್ಲ ತಪ್ಪಾಗುತ್ತೆ. ಅಲ್ಲಿ ಇನ್ಶೂರೆನ್ಸು ಬರೋದಿಲ್ಲ, ಏನು ತೊಂದರೆಗೆ ನಮಗೆ ಏನೂ ಬರೋದು ಎಲ್ಲ ನಮ್ಮ ಮೇಲೇ ಜವಾಬ್ದಾರಿ ಆಗ್ತದೆ. ಕಾನೂನು ಆ ಥರ ಇದೆ. ಫುಟ್ಪಾತ್ ಮೇಲೆ ಅವರ ಪಾದಚಾರಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಅಂತೆ ನಾವು ನಮಗೆ ನೀಡಿರುವ ರೋಡ್ ಮೇಲೇ ಸಾಕಷ್ಟು ನಾವು ರೋಡ್ ಮೇಲೇ ನಮ್ಮ ವಾಹನವನ್ನು ಸಂಚಾರ ಮಾಡಬೇಕು. ವೇಗ ಮಿತಿಯನ್ನು ನಮಗೆ ಕೊಟ್ಟಿರೋ ವೇಗ ಮಿತಿ ಪ್ರಕಾರನೇ ಹೋಗಬೇಕಾಗ್ತದೆ ಗಾಡಿ. ನಮಗೆ ಎಕ್ಸಲೇಟರ್ ಇದೆ ಗಾಡಿಯಲ್ಲಿ, ಇಂಜಿನ್ ಪವರ್ ಇದೆ ಅಂದ್ಬಿಟ್ಟು ಅವ್ರಿಗಿನ್ನ ನನ್ನ ಗಾಡಿ ಜೋರಾಗಿದೆ ಅಂತ ಓಡಿಸೋದು, ವಾಹನವನ್ನು ವೀಲಿಂಗ್ ಮಾಡೋದು ಅಥವಾ ಹೆಂಗಂದ್ರೆ ಏರಾಬರಿ ಆಗಿ ಓಡಿಸೋದು, ಆಮೇಲೆ ಕುಡಿದ ಮತ್ತಲ್ಲಿ ಮತ್ತು ಬೇರೆ ಆಮೇಲೆಗಳನ್ನೆಲ್ಲ ಬಳಸಿ ಗಾಡಿಯನ್ನು ಓಡಿಸಿದಾಗ ಏನಾದರೂ ಅನಾಹುತ ಆದರೆ ಅದು ನಾವೇ ಜವಾಬ್ದಾರಿ ಆಗ್ತೀವಿ. ಅದಕ್ಕೆ ಯಾರು ತೊಂದರೆ ಆಗಿದೆ ಅವ್ರಿಗೂ ನಾವೇ ಕಟ್ಕೊಡ್ಬೇಕಾಗ್ತದೆ. ಇದಕ್ಕೆಲ್ಲ ಇನ್ಶೂರೆನ್ಸ್ ಎಲ್ಲ ಬರೋದಿಲ್ಲ. ನಾವು ಇನ್ಶೂರೆನ್ಸ್ ಕಟ್ಟಿದ್ದೀವಿ ಅಂದ್ಬಿಟ್ಟು ನಾವು ಸಾಕಷ್ಟು ಏನೋ ಅನಾಹುತಗಳು ಮಾಡ್ಕೊಂಡು ಹೋಗ್ತಾ ಇದ್ರೆ ಇದಕ್ಕೆ ಕಾನೂನು ಸಹಕರಿಸಲ್ಲ. ಕಾನೂನಲ್ಲಿ ಎಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೇ ಆಗ್ತದೆ, ಅವ್ರ ಮೇಲೇ ದಂಡ, ಅವರೇ ಅದನ್ನು ಅನುಭವಿಸ್ಬೇಕು. ಅದಕ್ಕೆ ಯಾವುದೇ ಕಂಪನಿ ಇನ್ಶೂರೆನ್ಸ್ ಆಗಲಿ ಇನ್ನೊಂದು ಸಪೋರ್ಟ್ ಬರೋದಿಲ್ಲ. ಅದನ್ನ ನಾವು ಸಂಕ್ಷಿಪ್ತವಾಗಿ ಏನು ಹೇಳೋದಂದರೆ, ನಮ್ಮ ವಾಹನವನ್ನು ಸಂಚರಿಸಬೇಕಾದ್ರೆ ನಾವು ವಾಹನದ ಜೊತೆ ಬೆಳಗ್ಗೆ ಬಂದಾಗ ಸುರಕ್ಷಿತವಾಗಿ ನಾವು ಸಾಯಂಕಾಲ ಮನೆಗೆ ಹೋಗ್ಬೇಕು. ಯಾಕಂದರೆ ನಮ್ಮ ಹಿಂದೆ ಎಲ್ಲ ನಮ್ಮ ಫ್ಯಾಮ್ಲಿ ಇರುತ್ತೆ, ಮಕ್ಕಳು ಇರ್ತಾರೆ, ಎಲ್ಲ ಕಾಯ್ತಾ ಇರ್ತಾರೆ. ದಾರಿನಲ್ಲಿ ಏನಾದರೂ ಅನಾಹುತ ಆದರೆ ಅವ್ರಿಗೆಲ್ಲ ಅನಾಹುತ ಆದರೆ ಕೈಯೋ ಕಾಲ ಮುರಿದು ಬಂದರೆ ರೆಡಿ ಆಗ್ತಾರೆ. ಜೀವಕ್ಕೆ ಹಾನಿ ಆದರೆ ಅವರು ಬರೋದಿಲ್ಲ. ಆ ಮನೆಯಲ್ಲಿ ಅವ್ರು ಬದುಕಿರೋವ್ರಿಗೂ ಅವರ ತೊಂದರೆನ ಅನುಭವಿಸೋವಂಥ ಪರಿಸ್ಥಿತಿ ಬರುತ್ತೆ. ಆ ಪರಿಸ್ಥಿತಿ ಯಾರಿಗೂ ಆಗಬಾರ್ದು. ಮತ್ತು ಸುಖಕರವಾಗಿ ವಾಹನವನ್ನು ಸಂಚಾರ ಮಾಡಬೇಕು. ಅದೇ ರೀತಿ ಸುಖಕರವಾಗಿ ಮನೆಗೆ ಬರಬೇಕು. ಈ ರೀತಿ ಒಂದು 4 ಮಾತು ಹೇಳ್ತಾ ಮತ್ತೆ ನಾನು